ನಮಸ್ತೆ ಎಲ್ರಿಗೂ. ಮತ್ತೊಂದು ಬ್ಯೂಟಿಫುಲ್ ಡೇ ಸ್ಟಾರ್ಟ್ ಆಯಿತು. ಆದರೆ ದಿನ ಶುರುವಾದ ತಕ್ಷಣ ಟಿಫನ್ಗೆ ಏನು ಮಾಡಬೇಕು ಅನ್ನೋ ಗಡಿಬಿಡಿನೂ ಕೂಡ ಜೊತೆಗೇ ಶುರುವಾಗ್ಬಿಡುತ್ತೆ ಅಲ್ವಾ. ಥ್ಯಾಂಕ್ ಗಾಡ್, ನಾನು ಬೆಳಗ್ಗೆ ಏನು ಟಿಫನ್ ಮಾಡಬೇಕು ಅಂತ ನೈಟೇ ಡಿಸೈಡ್ ಮಾಡೋದ್ರಿಂದ ನನ್ನ ಬೆಳಗ್ಗೆ ಸ್ಮೂತಾಗಿ ಹೋಗುತ್ತೆ. ಎಷ್ಟೇ ಲೇಟಾಗಿದ್ರೂ ಬೇಗ ಬೇಗ ಅಡುಗೆನ ಮುಗಿಸಿ ಮಗನಿಗೆ ಹೆಲ್ದಿ ಆಗಿರುವಂಥ ಲಂಚ್ ಬಾಕ್ಸ್ನ ಕಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಒಂದಿನ ನೈಟು ಡಿನ್ನರ್ಗೆ ಏನು ಮಾಡೋದು ಸಿಂಪಲ್ ಆಗಿ ಬಟ್ ಹೆಲ್ದಿ ಆಗಿರಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಈ ರೆಸಿಪಿ ನೆನ್ಪು ಬಂತು. ಅದನ್ನೇ ನೈಟ್ ಡಿನ್ನರ್ಗೆ ಅಂತ ಮಾಡಿದ್ದೆ. ಎಲ್ಲರೂ ಸಖತ್ ಇಷ್ಟಪಟ್ಟು ತಿಂದರು. ಅದನ್ನು ತಿಂದ ಮೇಲೆ ನನ್ನ ಮಗ, ಅಮ್ಮ ಬೆಳಿಗ್ಗೆ ಒಂದಿನ ನನ್ನ ಲಂಚ್ ಬಾಕ್ಸಿಗೂ ಇದನ್ನೇ ಮಾಡಿಕೊಡ್ತೀಯಾ ಪ್ಲೀಸ್ ಅಂತ ಕೇಳ್ದ. ನನಗೆ ಸಖತ್ ಖುಷಿಯಾಗೋಯ್ತು. ಒಬ್ಳು ತಾಯಿ ಕಿವಿಗೆ ಈ ಮಾತು ಒಂದು ಬೆಸ್ಟ್ ಮ್ಯೂಸಿಕ್ ಥರ ಅನಿಸುತ್ತೆ ಅಲ್ವಾ. ಹೆಲ್ದಿ ಆಗಿರೋದನ್ನು ಮಕ್ಕಳು ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂದರೆ ಅದಕ್ಕಿಂತ ದೊಡ್ಡ ಖುಷಿ ಏನು ಬೇಕು ಅಲ್ವಾ. ಸೊ ಇವತ್ತು ಲಂಚ್ಗೆ ಇದನ್ನೇ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಒಂದು ಬಾಕ್ಸ್ಗೆ. ಇಲ್ಲಿ ನಾನು 1 ಕಪ್ಪು ಅವಲಕ್ಕಿ ಮತ್ತು 1 ಕಪ್ನಷ್ಟು ನಾರ್ಮಲ್ ಸಣ್ಣ ರವೆ ಬರುತ್ತಲ್ವ ಅದನ್ನು ತೊಗೊಂಡು ಇದೆರಡೂ ಫಸ್ಟ್ ಒಂದು ಸಾರಿ ಮಿಕ್ಸಿ ಮಾಡಿಕೊಂಡು ಈ ರೀತಿ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಕ್ಯಾರೆಟು, ಬೀನ್ಸು, ಬೀಟ್ರೂಟು, 1 ಇಂಚು ಶುಂಠಿ, ಸ್ವಲ್ಪ ಕರಿಬೇವು, 1 ಚಮಚ ಜೀರಿಗೆ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಈ ಪೌಡ್ರ್ ಜೊತೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಪೌಡ್ರ್ ಜೊತೆಗೇ 1 ಕಪ್ನಷ್ಟು ಮೊಸರು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷದವರೆಗೂ ಎತ್ತಿಡಬೇಕು. ನಾರ್ಮಲಾಗಿ ನಾವು ಚಪಾತಿ ಹಿಟ್ಟನ್ನೆಲ್ಲ ಹೇಗೆ ಕಲಿಸ್ಕೊಳ್ತೀವಲ್ಲ ಅದೇ ಥರನೇ ಇದನ್ನು ಕಲಿಸ್ಕೊಳ್ಳೋದು. ಈ ರೆಸಿಪಿಗೆ ನಮಗೆ ಸ್ವಲ್ಪ ಇಡ್ಲಿ ಪುಡಿ ಕೂಡ ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ 3 ಚಮಚದಷ್ಟು ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಇದೆ, ಹಾಗೆ 2 ಚಮಚ ಬಿಳಿ ಎಳ್ಳು, ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು ಮತ್ತು ಒಣಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಇದ್ರ ಜೊತೆ ಹಾಕಿದ್ದೀನಿ. ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಇಡ್ಲಿ ಪುಡಿ ರೆಡಿ ಆಗಿಬಿಡುತ್ತೆ. ಈ ರೆಸಿಪಿಗೆ ಈ ಇಡ್ಲಿ ಪುಡಿ ಮೇಯ್ನಾಗಿ ಬೇಕೇ ಬೇಕು. ರುಚಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಮಾಡಿದ್ರೆ. ಹಾಗೆ ಈ ಪೌಡರ್ನ ನೀವು ಒಂದ್ಸರಿ ರೆಡಿ ಮಾಡ್ಕೊಂಡ್ರಿ ಅಂದರೆ ಮನೇಲಿ ಯಾವಾಗೆಲ್ಲ ಇಡ್ಲಿ ಮಾಡ್ತೀರಲ್ವ ಆ ಇಡ್ಲಿ ಜೊತೆ ಈ ಪುಡಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಸೊ ಈ ಹಿಟ್ಟಲ್ಲಿ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಬಾಲ್ಸ್ ಮಾಡಿಕೊಂಡು ಇದನ್ನು ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಸ್ಟೀಮ್ ಆಗೋ ಅಷ್ಟರಲ್ಲೇ ಮಗನಿಗೆ 1 ಲೋಟ ಹಾಲನ್ನ ಕೊಡ್ತಾ ಇದ್ದೀನಿ. ಈ ಹಾಲ್ಗೆ ನಾನು 1 ಚಮಚದಷ್ಟು ಲಿಟಲ್ ಜಾಯ್ ನ್ಯೂಟ್ರಿಮಿಕ್ಸ್ 7+ ಪೌಡರ್ನ ಹಾಕಿ ಕೊಡ್ತೀನಿ. ಇದು ಅವ್ನ ಫೇವ್ರೆಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ವೆನಿಲಾ, ಬಾದಾಮು, ಕುಲ್ಫಿ, ಚಾಕ್ಲೇಟ್ ಈ ರೀತಿ ತುಂಬಾ ಫ್ಲೇವರ್ಸ್ ಇದೆ. ನಾನು ಈ ಸಾರಿ ಚಾಕ್ಲೇಟ್ ಫ್ಲೇವರ್ನ ತರಿಸಿದ್ದೀನಿ. ಐ ಟ್ರಸ್ಟ್ ಲಿಟಲ್ ಜಾಯ್. ಯಾಕೆಂದರೆ ಇದನ್ನು 100% ಕ್ಲೀನ್ ಆಗಿರುವಂಥ ರಾಗಿ, ಬಾಜ್ರಾಯಿಂದ ಮಾಡಿರ್ತಾರೆ. ಸಿಹಿಗೆ ಅಂತ ಇದರಲ್ಲಿ ರಿಫೈನ್ಡ್ ಶುಗರ್ ಬದಲು ಬೆಲ್ಲದ ಪುಡಿ ಮತ್ತು ಡೇಟ್ಸ್ ಪೌಡರ್ನ ಯೂಸ್ ಮಾಡಿರ್ತಾರೆ. ಇದು ಮಕ್ಕಳನ್ನ ಹೋಲ್ ಡೇ ಆಕ್ಟಿವ್ ಆಗಿರಿಸುತ್ತೆ, ಹಾಗೆ ಅವರ ಎನರ್ಜಿ ಮತ್ತು ಸ್ಟಾಮಿನಾನು ಕೂಡ ಬೂಸ್ಟ್ ಮಾಡುತ್ತೆ. ಈಗ ಬಾಲ್ಸ್ ಎಲ್ಲ ಚೆನ್ನಾಗಿ ಸ್ಟೀಮ್ ಆಗಿತ್ತಲ್ವಾ, ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಅಂತ ಒಂದು ಪ್ಯಾನಲ್ಲಿ 2 ಚಮಚ ತುಪ್ಪ ಹಾಕಿದ್ದೀನಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು, ಬಿಳಿ ಎಳ್ಳು ಇದಿಷ್ಟನ್ನ ಹಾಕಿ ನಾವು ಇಡ್ಲಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ 2 ರಿಂದ 3 ಚಮಚದಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊಂಡು ಆಮೇಲೆ ಈ ಬಾಲ್ಸ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಹೆಲ್ದಿ ಆಗಿರೋಂಥ ಬಾಲ್ಸ್ ರೆಡಿ ಆಗಿಬಿಡುತ್ತೆ. ಇದರಲ್ಲಿ ನಾವು ತರಕಾರಿಗಳನ್ನು ಹಾಕಿದ್ದೀವಿ ಅಂತ ಕೂಡ ಮಕ್ಳಿಗೆ ಗೊತ್ತಾಗಲ್ಲ. ಕಲರ್ಫುಲ್ ಆಗಿರುತ್ತೆ ಅಲ್ವಾ, ಇಷ್ಟಪಟ್ಟು ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ. ಇನ್ನು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಬಾಲ್ಸ್ನ ಮಾಡಿದ್ದೀನಿ. ನೀವು ಆದಷ್ಟು ಚಿಕ್ಕದಾಗಿ ಮಾಡಿ, ಅಥವಾ ಈ ರೀತಿ ಬಾಲ್ಸ್ ಮಾಡಿದ್ಮೇಲೆ ಅದನ್ನು ಕಟ್ ಮಾಡಿ ಕೂಡ ನೀವು ಫ್ರೈ ಮಾಡ್ಕೊಬೋದು. ಹಾಗೆ ಇದ್ರ ಜೊತೆ ಮನೆಯಲ್ಲೇ ಮಾಡಿರೋಂಥ ಟೊಮ್ಯಾಟೊ ಸಾಸ್ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ಮನೇಲಿ ಗೋಬಿ ಮಾಡಿದಾಗ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ತೀರಲ್ವ ಆ ಥರ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಸೊ ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ಈ ರೀತಿ ಹೆಲ್ದಿ ಲಂಚ್ ಬಾಕ್ಸ್ ರೆಸಿಪೀಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಮಗನಿಗೆ ಯೂಸ್ ಮಾಡಿರೋಂಥ ಲಂಚ್ ಬಾಕ್ಸು, ವಾಟರ್ ಬಾಟಲು ಅಥವಾ ಈ ಲಿಟಲ್ ಜಾಯ್ ನ್ಯೂಟ್ರಿಮಿಕ್ಸ್ ಪೌಡರ್ ಯಾವುದ್ರದ್ದೇ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಒಂದ್ಸಾರಿ ಚೆಕ್ ಮಾಡಿ, ಅಲ್ಲಿ ಕೊಟ್ಟಿರ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.